ಏನು ಸರ್ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಸರ್? ಇವಾಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇನ್ನು ರಾಜಕೀಯವಾಗಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ತುಂಬ ಜನಕ್ಕೆ ಅದರದೇ ಆದ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿಗಳಿಲ್ಲ. ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೇ ಕೊಡಬೇಕಾಗುತ್ತೆ. ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಸರ್ ನೀವು ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ, ಏನಕ್ಕೆ ಇದು ಮಾಡ್ತೀರಾ, ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಅವೆಲ್ಲ ಕೇಳ್ತಾ ಇದ್ದಾರೆ. ನೀವು ZP ಕ್ಯಾಂಡಿಡೇಟಾ, ನೀವು ZP ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿಯಲ್ಲಿ ಇದನ್ನ ಪತ್ರಕರ್ತ ಮಾಡಿದ್ದೀನಿ. ನನ್ನ ಅನುಭವ. ಸಂದೀಪ್ ರೆಡ್ಡಿ ಅವರು ಯಾವ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ ಅಥವಾ ತಾವು ತಮ್ಮ ರಾಜಕೀಯ ಪಕ್ಷದ ನಿಲುವೇನು ಸರ್? ನೀವು ಯಾವ ಕಡೆ ಇದ್ದೀರಿ ಅಂತ. ಈಗ ಕಾಂಗ್ರೆಸ್ನ ಒಂದು ಕಡೆ ಈಗ ನೀವು ಟೀಕೆ ಮಾಡ್ತಾ ಇದ್ರಿ. ಸೊ ತಮ್ಮ ನಿಲುವು BJP ಕಡೆನ ಅಥವಾ JDS ಕಡೆನ, ತಾವು ಯಾರನ್ನ ಓಲೈಕೆ ಮಾಡ್ಕೊಳ್ಳೋಕೆ ನೀವು ಇದು ಮಾಡ್ತಾ ಇದ್ರಿ ಅಂತ? ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ನಮ್ಮ ತಾತ ಮುನ್ಷಮ್ಮಪ್ಪ ಅವರು, ಆಯ್ತಾ, ಅವ್ರ ರಾಜಕೀಯ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ಮುಖಾಂತರ. ಆಯ್ತಾ, ಕಾಂಗ್ರೆಸ್ ಅಲ್ಲಿ ಗೆಲ್ತಾರೆ. ಆಯ್ತಾ, ಒಂದ್ಸಲಿ ಗೆಲ್ತಾರೆ. ಆವತ್ತಿನ ಸಿದ್ಧಾಂತಗಳು ಆಫ್ ಕಾಂಗ್ರೆಸ್ ವಾಸ್ ಟೋಟಲಿ ಡಿಫ್ರೆಂಟ್. ಆವತ್ತು ದಿನದ ಸಿದ್ಧಾಂತಗಳು ಬೇರೆ ಇತ್ತು. ಅದಿಷ್ಟ ಆಗಿಲ್ಲ ಅಂದ್ಬಿಟ್ಟೆ ನೆಕ್ಸ್ಟ್ JDSಗೆ ಬರ್ತಾರೆ ನಮ್ಮ ತಾತ. JDS ಬಂದು 2 ಸರಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ. ಆಯ್ತಾ, 3ನೇ ಸಲ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ. ಕೇವಲ 500 ಓಟಿಂದ ಸೋಲ್ತಾರೆ. ಅಂದ್ರೆ 4ನೇ ಸಲಿನೂ ಜನ ಕೈ ಹಿಡಿತಾರೆ ನಮ್ಮ ತಾತ. ಆಯ್ತಾ, ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆವತ್ತು ಕೂಡ ನಮ್ಮ ತಾತ ಸಿದ್ಧಾಂತ ಒಂದೇ ಇದ್ದಿದ್ದು, ಜನಗಳಿಗೆ ಹೆಂಗಾರು ಮಾಡಿ ಒಳ್ಳೇದು ಮಾಡಬೇಕು, ಯಾವ ಪಕ್ಷದಿಂದ ಬಂದ್ರೇನೋ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾತ ಚೂಸ್ ಮಾಡಿದ JDS ಒನ್ ಆಫ್ ದ ಬೆಸ್ಟ್ ಕ್ಷೇತ್ರ. ನಾನು ಯಾವತ್ತೂ ಹೇಳ್ತೀನಿ, ರವಿ ಅಣ್ಣನ ಜೊತೆ ಸೇರ್ಕೊಂಡೆ ಕೆಲಸ ಮಾಡೋದು ಅಂತ ನಾನು ಹಿಂದಿನ ದಿನಗಳಲ್ಲೂ ಹೇಳಿದ್ದೆ. ನಾನು ಇವತ್ತು ಅದಕ್ಕೆ ನಿಲುವಾಗಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು JDSನ ಬಲಪಡಿಸೋಕ್ಕೆ. ಎಷ್ಟಾದರೆ ಅಷ್ಟು ನಾವು JDSನ ಬಲಪಡಿಸ್ತೀವಿ. ಮುಂದಿನ ದಿನಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಹೇಳಕ್ಕೆ ಇಷ್ಟಪಡ್ತೀನಿ, ರವಿ ಅಣ್ಣ ಅವ್ರು ಯಾರನ್ನ JDS ಇಂದ ನಿಲ್ಲಿಸ್ತಾರೆ, ಯಾವ ವ್ಯಕ್ತಿ ನಿಲ್ಲಿಸ್ತಾರೋ ಆ ವ್ಯಕ್ತಿನ ನಾನು ಗೆಲ್ಸ್ಕೊಬರೋ ಕೆಲಸ ನಾನು ಮಾಡ್ತೀನಿ. ಒಂದು ಸೀಟ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಬಿಡೋದಿಲ್ಲ. BJP ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ JDS ಅವರು, ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಪಕ್ಷಾತೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ JDS ಸಪರೇಟ್ ಆಗೇ ಇದೆ. JDS ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ. JDS ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ. ಅಲ್ಲೆಲ್ಲೋ ಒಂದಾಯ್ತು ಅಂತ ಇಲ್ಲಿ ಒಂದಾಗಲ್ಲ. ಆಯ್ತಲ್ವಾ? ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ, JDS ಆಗಿ ಉಳ್ಕೊಂಡಿದೆ, ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ, BJP ಆಗಿ ಉಳ್ಕೊಂಡಿದೆ, ಹೊಂದಾಣಿಕೆಯಾಗಿ ಉಳ್ಕೊಂಡಿಲ್ಲ ಎಲ್ಲೂ. ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನ್ ಡೆವಲಪ್ ಮಾಡಬೇಕು ಅದು ಅಲ್ಲೂ ಹೊಂದಾಣಿಕೆ. ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ. ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾಕೆ ಆಗಬಾರ್ದು? ಒಳ್ಳೇದೇ. ಆ ರೀತಿಯಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಯಾವ್ದಾದ್ರು ಒಂದು ಹೊಂದಾಣಿಕೆಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಬ್ಸಲ್ಯೂಟ್ಲಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಮ್ಮ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿ BJP ಮುಖಾಂತರ ಹೋದಾಗಿಂದನೇ ಆ ಮೆಡಿಕಲ್ ಕಾಲೇಜ್ ತರಕಾಯ್ತು, ಡೆವಲಪ್ಮೆಂಟ್ಸ್ ತರಕಾಯ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ರೆ ಆ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ಮಿನಿಸ್ಟರ್ ರೋಲು ಕೊಡ್ತಿರ್ಲಿಲ್ಲ, ಯಾವುದೇ ತರ ಡೆವಲಪ್ಮೆಂಟ್ಗೆ ಆಪ್ಷನ್ ಕೊಡ್ತಿರ್ಲಿಲ್ಲ. ನಾವು ಜನಕ್ಕೋಸ್ಕರ ಕೆಲಸ ಮಾಡಬೇಕು. ಪಕ್ಷ ಇರೋದು ಸೆಕೆಂಡ್ರಿ. ಆಲ್ವೇಸ್ ಜನಕ್ಕೆ ಹೆಂಗ್ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್, JDS, BJP ಎಲ್ಲ ನಾಯಕರು ಅಭಿವೃದ್ಧಿಗೆ ಕೈ ಜೋಡಿಸಿ ಪಕ್ಷಾತೀತವಾಗಿ ಅಂತ ಹೇಳ್ತೀರಿ. ಸೊ ಜನರಿಗೆ ಒಂದು ಗೊಂದಲ, ಸಂದೀಪ್ ರೆಡ್ಡಿ ಯಾವ ಕಡೆ ಇದ್ದಾರಪ್ಪ, ಏನು ಮಾತಾಡ್ತಾ ಇದ್ದಾರೆ? ಈಗ JDS ಶಾಸಕರಿದ್ದಾರೆ, ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಹಂಗಿದ್ದಾಗ ಅಲ್ಲೊಂದು ಕಡೆ ನಮ್ಮ ಶಾಸಕರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಡೆ ತಾರತಮ್ಯ ಆಗೇ ಆಗುತ್ತೆ ಸಹಜವಾಗಿ, ಯಾವುದೇ ಸರ್ಕಾರ ಇದ್ರು. ಸೊ ತಾವು ಒಂದು ಮೆಸೇಜ್ ಕೊಟ್ಟಿದ್ರಿ, ಏನು ಕೊಟ್ಟಿದ್ರಿ ಸರ್ ಅಂತ? ನೋಡಿ, ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ. ನಾನು ಅನ್ಕೊಳ್ಳೋಣ, ನಾನು JDSಗೆ ವೋಟ್ ಮಾಡಿದ್ದೀನಿ, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ನನಗೆ ಯಾವುದೇ ತರ ಹೆಲ್ಪ್ ಬರಬಾರ್ದು ಅಂತಲ್ಲ, ಹಂಗಲ್ಲ. ಡೆಮೋಕ್ರಸಿ ಅದನ್ನೇ ಹೇಳೋದು. ಡೆಮೋಕ್ರಸಿ ನೀವು ಯಾರಿಗಾರು ವೋಟ್ ಮಾಡಿದ್ರೇನೋ, ಯಾರು ವಿನ್ ಆಗ್ತಾರೋ ಎಲ್ಲ ಸೇರ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು. ನಾನು ಅದನ್ನೇ ಹೇಳಿದ್ದು. ನಾವು ರಾಜಕೀಯ 5 ವರ್ಷನೂ ಮಾಡಬಾರ್ದು, ಬರೀ ಒಂದೇ ವರ್ಷ ಮಾಡಬೇಕು. ಲಾಸ್ಟ್ ವರ್ಷ ರಾಜಕೀಯ ಮಾಡಬೇಕು, 4 ವರ್ಷ ಕೆಲಸ ಮಾಡಬೇಕು. ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ, ನಾನು ಮೊನ್ನೆನೂ ಅದನ್ನೇ ಹೇಳಿದ್ದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ JDS ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ತರ ಅನುದಾನ ಕೊಡ್ತಾ ಇಲ್ಲ ರವಿ ಅಣ್ಣ ಅವರಿಗೆ. ಇದರಿಂದ ಕಾಂಗ್ರೆಸ್ ಅವರು ವೋಟ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು 35,000 40,000 ಜನ ವೋಟ್ ಮಾಡಿದ್ದಾರೆ ಅವರಿಗೆ. ಹಂಗಾರೆ ಆ ಜನಗಳು ಸಫರ್ ಮಾಡ್ತಾ ಇದಾರಲ್ವಾ? ಇವಾಗ ಇವ್ರಿಗೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂದ್ರೆ, ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಈ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ವಾ? ಸೊ ನಾನು ಹೇಳೋದೇನಂದ್ರೆ, ರಾಜಕೀಯನ ಲಾಸ್ಟ್ ವರ್ಷ ಮಾತ್ರ ಇಟ್ಕೊಬೇಕು, 4 ವರ್ಷ ಕೆಲಸ ಮಾಡಬೇಕಂದ್ರೆ ಅನುದಾನಗಳನ್ನ ತರೋದ್ರಲ್ಲಿ ಎಲ್ಲಾ ಪಕ್ಷಗಳು ಕೆಲಸ ಮಾಡಬೇಕು. ಈಗ ನೀವೇ ನೇರವಾಗಿ ಸರ್ಕಾರನ ಅಪ್ರೋಚ್ ಮಾಡ್ಬೋದಲ್ವಾ ಸರ್? ಈಗ ನಮ್ಮ ಕ್ಷೇತ್ರಕ್ಕೆ ಇದರ ಫಂಡ್ಸ್ ಬೇಕು, ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಸೊ ನಿಮ್ಮ ಶಕ್ತಿನ ಯುಟಿಲೈಸ್ ಮಾಡ್ಕೊಂಡು ನೀವು ಸರ್ಕಾರದ ಗಮನ ಸೆಳಿಬೋದಲ್ವಾ? ನೀವು ಯಾಕೆ ಇನ್ನೊಬ್ಬರು ಅಲ್ಲಿಗೆ ನೀವು ಸಪೋರ್ಟನ್ನು ಕೇಳ್ತಾ ಇದ್ರಿ ಅಂತ? ಈಗ ಜನರಿಗೆ ಬಂದಿರತಕ್ಕಂಥ ಪ್ರಶ್ನೆನ ನಾವು ನಿಮಗೆ ಅವಕಾಶ ಸಿಕ್ಕಿದೆ ಕೇಳ್ತಾ ಇದ್ದೀವಿ. ಸೊ ಜನರಿಗೆ ಈಗ ಸಂದೀಪ್ ರೆಡ್ಡಿ ಅವರ ಒಂದು ಪೊಸಿಷನ್ ಇದ್ದಾರೆ.
ಸೊ ಸರ್ಕಾರದ ಗಮನ ಅವರೇ ಸೆಳೀಬೋದಲ್ವಾ? ಯಾಕೆ ಬೇರೆಯವ್ರ ಸಪೋರ್ಟ್ ಯಾಕೆ ಕೇಳ್ತಾ ಇದ್ದಾರೆ? ಇವಾಗ ಸಂದೀಪ್ ರೆಡ್ಡಿ ಅವರಿಗೆ ಶಕ್ತಿ ಇಲ್ವಾ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಜನರ ನಡುವೆ ಓಡಾಡ್ತಾ ಇರ್ತಕ್ಕಂಥದ್ದು ಸರ್. ನಾವು ನಮ್ಮ ಒಬ್ಬರು ಲೀಡರ್ ಅಂತ ಚೂಸ್ ಮಾಡ್ಕೊಂಡಿದ್ದೀವಿ. ಯಾರು? ನಮ್ಮ ರವಿ ಅವರು MLA ಆಗಿದ್ದಾರೆ ಈ ಕ್ಷೇತ್ರಕ್ಕೆ, ಆಯ್ತಾ? ನಮ್ಮ MLA ಅವ್ರನ್ನ ಬಿಟ್ಟು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೇ ಆದ್ರೇನು. ನಾವು MLA ಮುಖಾಂತರನೇ ಯಾವುದೇ ವಿಷಯನ ಮುಂದೆ ತರಕ್ಕೆ ಸಾಧ್ಯ. ಯಾಕಂದ್ರೆ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋರು ಯಾರು? MLA ಅವ್ರು ಮಾತಾಡೋದು. ನಾವು ಯಾರು ಹೋಗಿ ಮಾತಾಡೋದಕ್ಕಾಗೋದಿಲ್ಲ. ನಾವು ಹೇಳಿದ ತಕ್ಷಣ ನಿಲುವು ಬರಬೇಕು ಅಂತಿಲ್ಲ. ಒಂದು MLA ಮಾತು ಕೇಳಿದ್ರೆ ಇರೋರು ನಮ್ಮ ಮಾತು ಕೇಳ್ತಾನೆ ಅನ್ನೋದಕ್ಕೆ ಯಾವುದೇ ಥರ ಗ್ಯಾರಂಟೀಸ್ ಇರೋದಿಲ್ಲ. ಆದರೆ ಸರ್ಕಾರದ ಕಣ್ ತೆಗೆಸ್ಬೇಕು ಅಂತ ಬಂದಾಗ ಅದೇ ಕಾಮನ್ ಮ್ಯಾನ್ ಎಲ್ಲರೂ ಎದ್ದೇಳ್ಬೇಕಾಗುತ್ತೆ. ಆ ಧ್ವನಿ ನಾನು, ಆ ಕಾಮನ್ ಮ್ಯಾನ್ ಧ್ವನಿಯಾಗಿ ನಾನು ಎದ್ದೇಳ್ತಾ ಇದ್ದೀನಿ ಅಷ್ಟೇ ಬಿಟ್ರೆ. ಆದ್ರೆ ನಮ್ಮ ಪರವಾಗಿ ಮಾತಾಡೋದು ನಮ್ಮ MLA ರವಿ ಅಣ್ಣ ಅವರೇ ಮಾತಾಡಬೇಕು. ನಮ್ಮ ರವಿ ಅಣ್ಣ ಅವರೇ ಫೈಟ್ ಮಾಡ್ಬೇಕು ಏನೇ ಇದ್ರೇನು. ನಮ್ಮ ಜನಬಲ ಅವ್ರು ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ. ಅದಕ್ಕೆ ಅಲ್ವಾ ಡೆಮೋಕ್ರೆಟಿಕ್ MLA ಮಾಡಿರೋ ಕಾರಣನೇ ಅದಕ್ಕೆ, ಆ ಫೈಟ್ ಮಾಡ್ಲಿ ಅಂತಾನೆ ಕೊಟ್ಟಿರೋದು ಆಯುಧನ. ಸೊ ನಾನು ಹೇಳೋದಿಷ್ಟೇ, ಬೇರೆ ಸರ್ಕಾರಗಳನ್ನು ತಿಳ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕೋ ಅಭಿವೃದ್ಧಿ ಮಾಡ್ಲಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮುಂದಿನ ಸಲ ಕಾಂಗ್ರೆಸ್ಸೇ ಗೆಲ್ಬಹುದು, ನಮ್ಗೆ ಗೊತ್ತಿಲ್ಲ. ಫಸ್ಟ್ ಅಭಿವೃದ್ಧಿ ಮಾಡ್ಲಿ. ಅಭಿವೃದ್ಧಿ ಮಾಡಿದ್ರೆ ಓಟ್ಗಳು ಕೊಡಿ ಅನ್ನೋದು ತಪ್ಪಾಗುತ್ತೆ. ಯಾವುದೇ ಒಂದು ಸರ್ಕಾರ, ಎಸ್ಪೆಷಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಮುಂದೆ ಆ ವೋಟ್ ಬ್ಯಾಂಕ್ ಬಂದಿದ್ದೆ ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು. ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ಫ್ರೀ ಅಂತ ಏನು ಕೊಡೋಕೆ ಬರೋದಿಲ್ಲ. ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ, ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ, ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕ್ಕಾಗ್ತಾ ಇಲ್ಲ, ಸಂಬಳಗಳು ಕರೆಕ್ಟಾಗಿ ಆಗಿಲ್ಲ, ಎಷ್ಟೋ ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ. ಇವತ್ತು ನೀವು ಏನು ದರ ಏರಿಕೆ ಮಾಡ್ತಾ ಇದ್ದಾರೆ. ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ? ರೈತರಿಗೆ ಇನ್ಕ್ರೀಸ್ ಮಾಡಿದಾರ? ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ, ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದ್ದೀರಾ ಅಂತ ಅನೌನ್ಸ್ ಮಾಡಿ. ಯಾವಾಗ ನೀವು ರೈತರಿಗೆ ರೇಟ್ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ದೇನು ಅದರಲ್ಲಿ ತಕರಾರಿಲ್ಲ. ಅದೊಂದೇ ಅಂತಲ್ಲ, ಹಾಲಿನ ಬೆಲೆ ಇರ್ಬೋದು, ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಇಲ್ಲಿ ಯಾರು ಕೇಳಿರಲಿಲ್ಲ ನಮ್ಗೆ 2000 ಬೇಕು, ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು, ಯಾರು ಕೇಳಿರಲಿಲ್ಲ. ಇವಾಗ ಇವ್ರು ಕೊಟ್ಟು ಇವ್ರು ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ, ಸರ್ಕಾರದ ದುಡ್ಡಿಂದನೇ ಕೊಡ್ತಾ ಇರೋದು. ಒಂದು ಅರ್ಥ ಮಾಡ್ಕೊಬೇಕು. ಇಷ್ಟೇ ಹೇಳ್ತೀನಿ ನೋಡಿ, ಹೆಂಡತಿರಿಗೆ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿನಿಂದ ತೆಗೆದು ಕೊಡ್ತಾ ಇದ್ದಾರೆ. ಸಿದ್ಧಾಂತಗಳೇನು? ತಾವು ಈ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ನಿರೀಕ್ಷೆ ಮಾಡ್ಕೊಂಡು ನೀವು ಏನು ಅನ್ಕೊಂಡಿದ್ರಿ ಸರ್? ಈ ಕ್ಷೇತ್ರದ ಬಗ್ಗೆ ನಾನು ಇಂಥ ಕೊಡುಗೆ ಕೊಡಬೇಕು, ಇಲ್ಲ ನಾನು ನನ್ನ ಕಡೆಯಿಂದ ಇಂಥ ಕೆಲಸಗಳು ಆಗಬೇಕು ಅಂತ ನೀವೇನು ಅನ್ಕೊಂಡಿದ್ದೀರಿ ಅಂತ? ನಾವೇನು ಹೊಸದಾಗಿ ಏನು ಮಾಡೋದು ಬೇಡ. ಇಲ್ಲಿ ಬಂದಾಗ, ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ಥರ ರಾಜಕೀಯ ಮಾಡಬೇಕು ಅಂತ ಏನು ಬಂದಿದ್ದೇನಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದು ಬೇಡ, ವೆರಿ ಪಾಸಿಟಿವ್ ಆಗಿ ನೋಡಿ. ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದರೆ ಸರ್ಕಾರ ಸಪೋರ್ಟ್ ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ಮಾಡಬೇಕು ಅಂದರೆ ನೀವು ರಾಜಕೀಯದಲ್ಲಿ ಇಳಿಯಲೇಬೇಕು. ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅದರಲ್ಲಿ ಪಾಲ್ಗೊಳ್ಳಲೇಬೇಕು. ಅದರಿಂದ ನಾವು ಯಾವ್ದಾದ್ರು ಮುಂದೆ ತೊಗೊಂಡು ಹೋಗಲೇಬೇಕು. ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತಂದ್ರೆ, ಅಭಿವೃದ್ಧಿ ಏನಾದ್ರು ಮಾಡಬೇಕು ಅಂತಂದ್ರೆ ಸ್ವಲ್ಪ ವಿದ್ಯಾವಂತರು ಬರಬೇಕು. ನಾನೇ ಅಂತಲ್ಲ, ಯಾರೇ ಆಗಲಿ ವಿದ್ಯಾವಂತರು ಬರಲಿ, ಒಳ್ಳೆ ವಿದ್ಯಾವಂತರು ಬರಲಿ, ಮುಂದೆ ಬರಲಿ, ಯಾರ್ಯಾರು ಬರಲಿ. ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಹಿಂಗೆ ಹಿಂದುಳಿತಾನೆ ಇದ್ಬಿಡುತ್ತೆ. ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಜನಗಳಿಗೆ ಏನ್ ಬೇಸಿಕ್ ನೀಡ್, ಇವತ್ತೇನು ಹೇಳ್ತೀವಿ, ಶಿಡ್ಲಘಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದೀವಿ, ರಸ್ತೆಗಳು ಬೇಕು, ವಾಶ್ರೂಮ್ಸ್ ಬೇಕು, ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾರೆ. ಅದೆಲ್ಲ ಬೇಸಿಕ್ ಥಿಂಗ್ಸ್. ಅದು 2025 ನಾರ್ಮಲ್ ಆಗಿರ್ಬೇಕು. ಆದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೂ ಈ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ. ಐ ಥಿಂಕ್ ನಾನೇ ಅಂತಲ್ಲ, ನಾನು ಬಂದಿರೋ ರಾಜಕೀಯ ಇದು ಮಾಡೋದಕ್ಕೆ, ಇದನ್ನು ಡೆವಲಪ್ ಮಾಡ್ಬೇಕು, ಯಾವುದೇ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಬಂದಿರೋದು. ಸೊ ಈ ನಿಟ್ಟಿನಲ್ಲಿ ಯಾವುದ್ರ ಜೊತೆ ನಮಗೆ ಫೇವರಬಲ್ ಆಗಿರುತ್ತೋ ಆ ಸಂದರ್ಭ ನೋಡಿಕೊಂಡು ವಿ ವಿಲ್ ಮೂವ್ ಇಟ್ ಅಕ್ರಾಸ್. ಬಂದಿರೋದು ಮಾತ್ರ ಜನಗಳಿಗೆ ಹೆಲ್ಪ್ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು, ಏನಾದ್ರು ಮಾಡಿ ಮೇಲೆ ಎತ್ತಬೇಕು. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಆಯ್ತಾ? ಮಕ್ಕಳಿಗೆ ಜಾಬ್ ಆಪರ್ಚುನಿಟೀಸ್ ಮಾಡಬೇಕು. ಅದಕ್ಕೊಂದು ವೇದಿಕೆ ಬೇಕಾಗುತ್ತೆ. ಆ ವೇದಿಕೆಗೋಸ್ಕರ ನಾವು ಕೂಡ ಹುಡುಕಾಡ್ತಾ ಇದ್ದೀವಿ. ಬಟ್ ಐ ಥಿಂಕ್ ವಿ ಹ್ಯಾವ್ ಚೂಸನ್ ಎ ರೈಟ್ ವೇದಿಕೆ. ಡೂ ಇಟ್. ಹೇಳಕ್ಕೆ ಇಷ್ಟಪಡ್ತೀನಿ, ರವೀಣ್ ಅವ್ರು ಯಾರನ್ನ JDS ಇಂದ ನಿಲ್ಲಿಸ್ತಾರೆ, ಯಾವ ವ್ಯಕ್ತಿ ನಿಲ್ಲಿಸ್ತಾರೋ ಆ ವ್ಯಕ್ತಿನ ನಾನು ಗೆಲ್ಸ್ಕೊಬರೋ ಕೆಲಸ ನಾನು ಮಾಡ್ತೀನಿ. ಒಂದು ಸೀಟ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಬಿಡೋದಿಲ್ಲ. ಏನಾದ್ರು ಮಾಡಬೇಕು, ಈ ಕ್ಷೇತ್ರದಲ್ಲಿ ಮಾಡಬೇಕು. ನಮಗೆ ಆದ ಯಾವುದೋ ಏನು ಜನಗಳಿಗೆ ಸೇವೆ ಮಾಡಬೇಕು. ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತ ಬಂದಾಗ ಆ ನಿಲುವು ತಗೊಳ್ಳೇಬೇಕಾಗುತ್ತೆ. ಎಷ್ಟೊಂದು ಜನ ಆವತ್ತು ಹೇಳಿದ್ರು, ಸಂದೀಪ್ ರೆಡ್ಡಿ ಅವರು ಬಂದಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅಂತ. ನಾನು ನಾಮಿನೇಷನ್ ಯಾವುದೋ ವಾಪಸ್ಸು ತಗೊಂಡಿಲ್ಲ, ನಾನು ಫೇಸ್ ಮಾಡಿದ್ದೀನಿ ಎಲೆಕ್ಷನ್. ನನಗನ್ಸುತ್ತೆ ಅದನ್ನು ನಮ್ಮ ತಾತನ ಬ್ಲಡ್, ಅದು ನಾವು ಅದನ್ನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಸಂದೀಪ್ ರೆಡ್ಡಿ ಅವರ ಏನು ಸರ್, ಒಬ್ಬ ಲೀಡರಾ ಅಥವಾ ಕಾಮನ್ ಮ್ಯಾನ್ ಸರ್? ಕಾಮನ್ ಮ್ಯಾನ್, ಹಾರ್ಟ್ ಆಫ್ ಎನ್ ಲೀಡರ್.